ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ನನಗೆ ಚಿಕ್ಕವಳಿರುವಾಗಿನಿಂದಲೂ ಈ ತೋಟ, ಗದ್ದೆ, ಹಳ್ಳಿಯ ಒಂದು ಜೀವನ, ಅಲ್ಲಿಯ ಮನೆ, ಅಲ್ಲಿಯ ಒಂದು ಜನರು, ಅವರ ಜೀವನ ಶೈಲಿ ಎಲ್ಲವೂ ಕೂಡ ತುಂಬ ಇಷ್ಟ. ಸೊ ನಾನು ತುಂಬ ಸಾರಿ ಇದನ್ನು ನಿಮಗೆ ಹೇಳಿದ್ದೇನೆ, ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ಕೂಡ ನನ್ನ ಅಜ್ಜಿ ಮನೆಗೆ ಹೋಗುವಾಗ. ನನ್ನ ಚಿಕ್ಕಮ್ಮನ ಒಂದು ಮನೆಯ ಪರಿಸರ ಏನಿದೆ, ಇದೂ ಕೂಡ ಒಂದು ಹಳ್ಳಿಯ ಒಂದು ಜೀವನ ಶೈಲಿ ಎಲ್ಲ ಯಾವ ರೀತಿ ಇರ್ತದೆ ನೋಡಿ, ಅದೇ ರೀತಿ ಇದೆ. ಮಾತ್ರ ಅಲ್ಲ, ಈ ಮೊದಲಿನ ಕಾಲದಲ್ಲಿ ಗುತ್ತದ ಮನೆ, ಅದೇ ರೀತಿ ನಮ್ಮ ಕೊಂಕಣಿಯಲ್ಲಿ ಹೇಳುವಂತ ಚೌಕುಮಲ್ಲೆ ಘರ ಅಂತೇಳಿ ಏನ್ ಹೇಳ್ತೇವ, ಅಂಥದೇ ಮನೆ ಇವರದು ಕೂಡ ಆಗಿದೆ. ಆ ಮನೆಯನ್ನ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಇವತ್ತು ತುಂಬಾ ಸಮಯದ ನಂತರ ನಾವೆಲ್ಲರೂ ಕೂಡ ಚಿಕ್ಕಮ್ಮನ ಮನೆಯಲ್ಲಿ ಸೇರ್ಬೇಕು ಅಂತೇಳಿ ಹೇಳಿ ಮಾಡಿದ್ದೇವೆ. ತುಂಬಾ ಕಾರಣಗಳಿದೆ. ಒಂದು ಏನಪ್ಪಾ ಅಂತೇಳಿ ಹೇಳಿದ್ರೆ, ನನ್ನ ಅಮ್ಮನವರು 3 ಜನ ಅಕ್ಕ ತಂಗಿಯಂದಿರು. ಸೊ ಎಲ್ಲ ಅಕ್ಕ ತಂಗಿಯಂದಿರ ಮಕ್ಕಳು ನಾವೆಲ್ಲರೂ ಒಂದು ಜೊತೆಯಾಗಿ ಇಲ್ಲಿ ಸೇರ್ಬೇಕು, ಒಂದಷ್ಟು ಸಮಯವನ್ನ ಜೊತೆಯಾಗಿ ಕಳಿಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ನಾವು ಇಲ್ಲಿ ಬಂದಿದ್ದೇವೆ. ಮಾತ್ರ ಅಲ್ಲ, ಇಲ್ಲಿಯ ಜೀವನ ಏನಿದೆ, ಜೀವನ ಶೈಲಿ ಏನಿದೆ, ಇಲ್ಲಿಯ ಮನೆ ಏನಿದೆ, ಎಲ್ಲವೂ ಕೂಡ ನಮ್ಗೆ ಒಂದು ಬಾಲ್ಯದ ನೆನಪನ್ನ ಮಾಡಿಕೊಡ್ತದೆ. ಸೊ ನೋಡಿ, ಇಲ್ಲಿ ನಾವು ಹಿಂದಿನ ದಿನ ಬಂದಿದ್ವಿ ಸಂಜೆ. ಈಗ ಹುಬ್ಬಳ್ಳಿಯಿಂದ ನನ್ನ ಅಕ್ಕ ತಂಗಿ ಎಲ್ಲರೂ ನಾವು ಬಂದಿದ್ದೇವೆ. ಸೊ ಇಲ್ಲಿಗೆ ನಾವು ನನ್ನ ದೊಡ್ಡಮ್ಮ, ಚಿಕ್ಕಮ್ಮ, ಅದೇ ರೀತಿ ನನ್ನ ಅಮ್ಮನ 5 ಜನ ಪಂಚರತ್ನರು ನಾವು ಸೇರಿದ್ದೇವೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಈಗ ಬೆಳಗಿನ ತಿಂಡಿಯ ಒಂದು ತಯಾರಿ ಆಗ್ತಾ ಇದೆ. ಸೊ ಬೆಳಗಿನ ತಿಂಡಿಗೆ ಸೇಮಿಗೆಯ ಒಂದು ಹಾಲು, ಅದೇ ರೀತಿ ಬಟಾಟೆ ಪದಾರ್ಥ, ಹುಮ್ಮಣ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಸೊ ಅದು, ಅದೇ ರೀತಿ ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆ, ಈ 3 ಕೂಡ ಸೂಪರ್ ಆಗಿರುವಂತ ಒಂದು ಕಾಂಬಿನೇಷನ್. ಸೊ ಅದ್ರ ತಯಾರಿಯನ್ನೆಲ್ಲ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ನೀರು ದೋಸೆಯ ತಯಾರಿ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ತಯಾರಿ ಮಾಡ್ತಾ ನಾವು ಮಧ್ಯದಲ್ಲಿ ಮಾತಾಡ್ತಾ, ಯಾಕಂತೇಳಿ ಹೇಳಿದ್ರೆ ನಾವು 5 ಜನ ಸಿಗುವಂತದ್ದು ಭಾರಿ ಅಪರೂಪ. ಯಾಕಂತೇಳಿ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಊರಿನಲ್ಲಿದ್ದಾರೆ, ಮತ್ತೊಂದು ನನ್ನ ತಂಗಿ ಬೇರೆ ದೇಶದಲ್ಲೇ ಇದ್ದಾಳೆ. ಸೊ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಒಟ್ಟಾಗಿ ಸೇರ್ಕೊಂಡಿದ್ದೇವೆ. ಮಕ್ಕಳು, ಅದೇ ರೀತಿ ಮೊಮ್ಮಕ್ಕಳು, ನಮ್ಮ ಏಜ್ನವರು ಎಲ್ಲರೂ ಕೂಡ. ಸೊ ಈ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಬರುವಂತಹ ಒಂದು ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ನಾವೆಲ್ಲರೂ ಕೂತು ಒಂದು ಮಾತಾಡದೆ ಅದೆಷ್ಟೋ ಸಮಯ ಆಗಿತ್ತು. ಅದೆಷ್ಟೋ ಬಾಲ್ಯದ ನೆನಪುಗಳನ್ನು, ಅದೆಷ್ಟೋ ವಿಚಾರಗಳನ್ನು ನೆನೀತಾ ನೆಗಡ್ತಾ ಈ ಜೊತೆಯಾಗಿ ಒಂದು ತಿನ್ನುವಂತ ಒಂದು ಖುಷಿ ಉಂಟಲ್ವಾ, ಖಂಡಿತವಾಗಿಯೂ ಇದನ್ನ ಅನುಭವಿಸಿದವನೇ ಬಲ್ಲ. ಅದು ಮಾತ್ರ ಅಲ್ಲ, ಮಕ್ಕಳಿಗೆ ಯಾವುದೇ ಲೇಸ್, ಕುರ್ಕುರೆ ಇದನ್ನೆಲ್ಲ ಕೊಡಬಾರದು. ಬರೀ ಅವರು ಕೂಡ ಹಳ್ಳಿಯ ಮನೆಯಲ್ಲಿ ನಾವು ಮೊದಲಿನ ಕಾಲದಲ್ಲಿ ಅಂತೇಳಿ ಹೇಳಿದ್ರೆ 80-90ರ ದಶಕದಲ್ಲಿ ನಾವು ಏನೇನೆಲ್ಲ ತಿಂದು ಒಂದು ಜೀವನವನ್ನ ಅನುಭವಿಸ್ತಾ ಇದ್ವೋ, ಅದೇ ರೀತಿ ಮಕ್ಕಳು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿ ಹೇಳಿ ಮಕ್ಕಳಿಗೆ ಮಾವಿನ ಹಣ್ಣು, ಬಾಳೆಹಣ್ಣು ಇದನ್ನೆಲ್ಲ ತಿನ್ಬೇಕು ಅಂತೇಳಿ ಹೇಳಿ ಅದರದ್ದೇ ವ್ಯವಸ್ಥೆಯನ್ನ ಮಾಡಿದ್ರು. 1 ವರ್ಷದ ಮೊದಲಷ್ಟೇ ಚಿಕ್ಕಮ್ಮನ ಒಂದು ಮನೆಯ ಒಂದು ಗೃಹ ಪ್ರವೇಶ ಆಗಿತ್ತು. ಸೊ ಈ ಮನೆಯ ಗೃಹ ಪ್ರವೇಶದ ಆಲ್ಬಮ್ ಅನ್ನ ನಾವೆಲ್ಲರೂ ಕೂಡ ಜೊತೆಯಾಗಿ ನೋಡ್ತಾ ಇದ್ವಿ. ಮಧ್ಯದಲ್ಲಿ ಎಲ್ಲರೂ ತಂದಂತಹ ಸ್ವೀಟ್ ಅನ್ನ, ಅದೇ ರೀತಿ ಚಕ್ಕುಲಿ, ಚೂಡ, ಪೇಡ ಏನೇನೆಲ್ಲ ಇತ್ತ ಅದನ್ನೆಲ್ಲ ಸವಿತಾ, ಮಾತಾಡ್ತಾ, ನೆಗಡ್ತಾ, ಆಲ್ಬಮ್ ಅನ್ನ ನೋಡ್ತಾ, ನಮ್ಮನ್ನೇ ನಾವು ಚಂದ ಅಂತೇಳಿ ಹೇಳ್ತಾ ಸಮಯ ಕಳೆದದೇ ಗೊತ್ತಾಗ್ಲಿಲ್ಲ. ಅದ್ರ ಮಧ್ಯದಲ್ಲಿ ಮಕ್ಕಳು ಕೂಡ ಹಾಗೆ, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ಆಡ್ತಾ ನೆಗಡ್ತಾ ಈ ಸಮಯ ಒಂದು ಹೋದದೇ ಗೊತ್ತಾಗ್ಲಿಲ್ಲ. ಅದರ ನಂತರ ನಾವೆಲ್ಲರೂ ಕೂಡ ತೋಟಕ್ಕೆ ಹೋಗೋಣ ಅಂತೇಳಿ ಹೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲರೂ ಕೂಡ ನಾವು ಹೊರಟೆವು. ನಮ್ಮದೊಂದು ದೊಡ್ಡ ಒಂದು ಸೈನ್ಯವೇ ಇತ್ತು, ಚಿಕ್ಕವರು ದೊಡ್ಡವರು ಅಂತೇಳಿ ಹೇಳಿ. ಹೋಗ್ತಾ ಒಂದು ಪುನಾರ್ಪುಳಿಯ ಒಂದು ಮರ ಸಿಕ್ಕಿತು. ಪುನಾರ್ಪುಳಿಗೆ ಅಂತ ಹೇಳ್ತಾ ಬಿರಿಂಡಿಯ ಮರವು ಉಂಟು ಇಲ್ಲಿ. ಅದೇ ರೀತಿ ಮಾವಿನ ಹಣ್ಣನ್ನು ತೆಗೆಯುವ ಒಂದು ಆಲೋಚನೆಗಾಗಿ ನಾವು ಹೊರಟಿದ್ವಿ. ಸೊ ಹೋಗ್ತಾ ನೋಡಿ, ಮಕ್ಕಳಿಗೆ ಒಂದು ಹತ್ತಿಯ ಮರದಿಂದ ಇದ್ದಂತ ಒಂದು ಹತ್ತಿಕಾಯಿ ಕೂಡ ಸಿಕ್ಕಿತು. ಇದೆಲ್ಲ ಮಕ್ಕಳು ಪರಿಸರದಲ್ಲಿ ಬಂದ್ರೆ ಮಾತ್ರ ಮಕ್ಕಳಿಗೆ ಇಂಥದ್ದೆಲ್ಲ ಗೊತ್ತಾಗುವಂಥದ್ದು, ನೋಡುವಂಥದ್ದು. ಅವರು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡುವಂಥದ್ದು. ಸೊ ಅದಕ್ಕಾಗಿ ಮೊದಲಿನ ಕಾಲದಲ್ಲಿ ಹೇಗಿತ್ತು, ಈ ಮಕ್ಕಳಿಗೆ 5 ವರ್ಷ ತನಕ ಶಾಲೆ ಇರ್ಲಿಲ್ಲ. 5 ವರ್ಷದ ನಂತರವೇ, ಈಗ ನಾವೆಲ್ಲ ಬಾಲವಾಡಿ ಅಂತೇಳಿ ಹೇಳಿ ಸೇರುವಾಗ್ಲೇ 5 ವರ್ಷ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ತನಕ ನಾವು ಅಜ್ಜಿ ಜೊತೆ ಇರಬೇಕು, ಪ್ರಕೃತಿ ಜೊತೆ ಇರಬೇಕು, ಪ್ರಕೃತಿಯನ್ನ ನೋಡ್ಬೇಕು, ತಿಳಿಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ. ಸೊ ಅದೆಲ್ಲವೂ ಮಕ್ಕಳು, ನಾವು ಎಲ್ಲರೂ ಕೂಡ ನೋಡ್ತಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ
ಚಿಕ್ಕ ಚಿಕ್ಕ ಪಾಪನ್ನ ತೋಡನ್ನ ದಾಟ್ತಾ ಇಲ್ಲಿಗೆಲ್ಲ ಬಂದದ್ದೇ ನಮ್ಗೆ ಗೊತ್ತಾಗ್ಲಿಲ್ಲ. ಎಲ್ಲರೂ ಕೂಡ ನಾವು ಹೊರಟಿದ್ವಿ, ನನ್ನ ಅಮ್ಮ, ಚಿಕ್ಕಮ್ಮ, ಅದೇ ರೀತಿ ಮಕ್ಕಳು, ಚಿಕ್ಕ ಪಿಟ್ಟೆಗಳು, ಎಲ್ಲರೂ ಕೂಡ. ಸೊ ಎಲ್ಲರ ಒಂದು ಉದ್ದೇಶ ಇವತ್ತು ಒಂದೇ, ಏನಂತ ಹೇಳಿದ್ರೆ ಆದಷ್ಟು ಮಾವಿನ ಹಣ್ಣುಗಳನ್ನ ತರಬೇಕು, ಒಂದಷ್ಟು ರಸಾಯನ ಮಾಡೋದು ಅಂತದ್ದು, ಉಳಿದದ್ದು ತಗೊಂಡು ಹೋಗುವಂಥದ್ದು ಅಂತ ಹೇಳಿ. ಸೊ ಎಲ್ಲರೂ ಕೂಡ ಸೇರಿ ಒಂದಿಷ್ಟು ಮಾವಿನ ಹಣ್ಣುಗಳನ್ನ ನಾವು ತೆಗೆದ್ವಿ. ಇವತ್ತಿನ ದಿನ ನಾವು ಫಸ್ಟ್ ಎಲ್ಲರೂ ಸೇರುವಂತದ್ದು. ಸೊ ಯಾವುದೇ ಅಡಿಗೆಯನ್ನ ಮಾಡ್ಲಿಕ್ಕಿಲ್ಲ, ಎಲ್ಲವನ್ನ ಹೊರಗಿನಿಂದ ತರಿಸುವಂಥದ್ದು, ಇಲ್ಲೇ ಸುತ್ತಾಡುವಂಥದ್ದು, ಕೂತು ಮಾತನಾಡುವಂಥದ್ದು, ಇದಷ್ಟೇ ಇವತ್ತಿನ ನಮ್ದೊಂದು ಎಜೆಂಡಾ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಹೋಗಿ ಮಾವಿನ ಹಣ್ಣನ್ನ, ಗೇರು ಹಣ್ಣನ್ನ ತೆಗೆಯುವಂಥದ್ದು, ದೋಂಟಿಯಲ್ಲಿ ತೆಗೆದಂತ ಹಣ್ಣುಗಳನ್ನ ಹೆಕ್ಕಿ ಬಾಲ್ದಿಯಲ್ಲಿ ಹಾಕಿ ಅದನ್ನ ಹಳ್ಳಿ ಮಾರ್ಗದಲ್ಲಿ ಸಾಗಿ ಮನೆಗೆ ತರುವಂತದ್ದುಂಟಲ್ಲ, ಇದೆಲ್ಲ ಒಂದು ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್. ಖುಷಿ ಆಗ್ತದೆ ನಂಗೆ. ಇದೆಲ್ಲವೂ ಕೂಡ ನಾವು ನಮ್ಮ ಬಳ್ಳಂಬಟ್ಟಿನಲ್ಲಿ ಇಷ್ಟು ಸಣ್ಣವರಿರುವಾಗ, ಈಗ ಈ ವನ್ಯ ಯಾವ ರೀತಿ ಇದ್ದಾಳೆ ನನ್ನ ಅಕ್ಕನ ಮಗಳು, ಈ ಏಜ್ ಅಲ್ಲಿ ಇರುವಾಗ ನಾವು ಇದೆಲ್ಲವನ್ನ ತುಂಬಾ ಖುಷಿ ಪಟ್ಟಿದ್ವಿ, ಎಲ್ಲ ಒಂದು ಅನುಭವವನ್ನ. ಸೊ ಅದನ್ನೆಲ್ಲ ಮರುಕಳಿಸಿದ ಹಾಗೆ ಇತ್ತು. ಎಲ್ರಿಗೂ ಕೂಡ ತುಂಬಾ ಖುಷಿ, ಸಂತೋಷ ಸಿಗುವಂಥದ್ದು ದೊಡ್ಡ ದೊಡ್ಡ ಬಂಗಲೆಯಿಂದಲ್ಲ, ಎಸಿ ಕಾರುಗಳಿಂದಲ್ಲ, ಒಡವೆ ಹಣಗಳಿಂದಲ್ಲ, ಅಥವಾ ಒಣ ಪ್ರತಿಷ್ಠೆಯಿಂದಲೂ ಅಲ್ಲ. ಸಂತೋಷ ಸಿಗುವಂಥದ್ದು ಇಂಥ ಒಂದು ಸಂಬಂಧಗಳಿಂದ, ನಿಷ್ಕಲಂಕ ಪ್ರೀತಿಯಿಂದ ಅಂತೇಳಿ ಹೇಳುವಂತಹ ಒಂದು ಭಾವ ನಮ್ಮಲ್ಲಿ ಮತ್ತೊಮ್ಮೆ ಒಂದು ಪ್ರತಿಧ್ವನಿತ ಆಯಿತು ಇಂದು. ಹೆಚ್ಚಾಗಿ ನಮ್ಮ ಮನೇಲಿ ಎಲ್ಲರೂ ಹೇಳುದು, ಒಂದು ಸೀಮನಿಗೊಂದು ಎಂತ ಒಂದು ಫೋಟೋ ಮತ್ತು ವಿಡಿಯೋದು ಹುಚ್ಚಪ್ಪ ಅಂತೇಳಿ ಹೇಳಿ. ಆದ್ರೆ ಇಲ್ಲಿ ನನ್ನ ಅಕ್ಕನನ್ನು ಏನ್ ನೋಡ್ತಿದ್ದೀರಾ, ಇವಳು ನಾನು ಒಂದೇ ದೋಣಿಯಲ್ಲಿ ತೇಲುವಂತವ್ರು. ಸೊ ಇಲ್ಲಿ ಒಂದು ಗುಂಡಿ ನೋಡ್ತಿದ್ದೀರಲ್ಲ, ನನ್ನ ಅಕ್ಕ ಹೇಳಿದ್ಲು, ಇಲ್ಲಿ ಕಾಡು ಹಂದಿಗಳು ಬರ್ತವೇನಾ, ಇಲ್ದಿದ್ರೆ ಈ ರೀತಿ ಕೆಸರು ಅಥವಾ ಈ ರೀತಿ ಒಂದು ನೀರು ನಿಲ್ತದಲ್ಲ, ಇದು ಕಾಡು ಹಂದಿಗಳು ಮಾತ್ರ ಮಾಡುವಂತದ್ದು, ಅವರು ಬರ್ತಾರೇನಾ ಈ ಪ್ಲೇಸಿಗೆ ಅಂತೇಳಿ ಹೇಳಿದ್ಲು. ಇದ್ದಿರ್ಬಹುದು. ಸೊ ಬರ್ತಾ ಬರ್ತಾ ಕೆಲವೊಂದು ಮರಗಳನ್ನ ಕೂಡ ನಾನು ಅವುಗಳ ಚಿತ್ರವನ್ನ, ವಿಡಿಯೋವನ್ನೆಲ್ಲ ತೆಗಿತಾ ಬಂದೆ. ಬರುವಾಗ ಒಂದು ಪುನಾರ್ಪುಳಿಯು ಕೂಡ ಸಿಕ್ಕಿತು. ಸೊ ನನ್ನ ಅಕ್ಕ ಹಿಡಿದು ಪೋಸ್ ಕೊಟ್ಟದ್ದು ಹೀಗೆ. ಸೊ ಅವಳಿಗೆ ಹೇಳಿದೆ, ನಾನೊಮ್ಮೆ ಬಿಡಿಸಿ ಒಂದು ತೋರಿಸು ಅಂತೇಳಿ ಹೇಳಿ. ಸೊ ಪುನಾರ್ಪುಳಿ ಚೆನ್ನಾಗಿತ್ತು, ಬಟ್ ಕೆಳಗೆ ಬಿದ್ದ ಕಾರಣ ನಾವು ತಿನ್ಲಿಲ್ಲ. ಈಗ ನಾಳೆ ಒಂದು ದೋಂಟಿ ತಂದು ಒಂದಷ್ಟು ಹಣ್ಣುಗಳನ್ನ ತಿನ್ಬೇಕು ಅಂತೇಳಿ ಹೇಳಿ ಮಾಡ್ಕೊಂಡಿದ್ದೇವೆ. ಈ ತೋಟ, ಗದ್ದೆ, ಇಂಥ ಒಂದು ಪ್ಲೇಸ್ ಇರ್ತದಲ್ವಾ, ಇಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಒಂದು ಖುಷಿ ಬೇರೆ. ಮತ್ತೆ ಪ್ರತಿಯೊಂದು ಇಂಥ ಒಂದು ಮನೆಗಳಿಗೆ ಒಂದಷ್ಟು ಏನು ಜನರ ಜೊತೆ ಅದನ್ನ ಕಾಯಲಿಕ್ಕೆ ನಾಯಿಯೂ ಬೇಕಾಗ್ತದೆ. ಸೊ ಇಲ್ಲಿ ನಾಯಿ ಉಂಟು, ಅದರ ಒಂದು 5-6 ಮರಿಗಳು ಕೂಡ ಇತ್ತು. ಸೊ ಮಕ್ಕಳಿಗಂತೂ ಭಾರಿ ಖುಷಿ. ಸೊ ಅದನ್ನ ನೋಡ್ತಾ ದಣಿವಾರಿಸಿ ಒಳಗೆ ಬರ್ಬೇಕಂತೇಳಿ ಹೇಳಿ, ಅದರ ಬೇಕಾದಷ್ಟು ತಿಂಡಿಗಳ ರಾಶಿ ಇತ್ತು. ಸೊ ಕೆಲವೊಂದು ನಮ್ದು ಲೋಕಲ್, ಕೆಲವೊಂದು ಕಜ್ಜಾಯ, ಅದೇ ರೀತಿ ಹೊರ ರಾಜ್ಯದ ಸ್ವೀಟ್ಸ್, ಚಹಾ, ಕಾಫಿ, ಮಾವಿನ ಹಣ್ಣು, ಅದು ಇದು ಅಂತೇಳಿ ಹೇಳಿ ತಿಂದದ್ದು ಒಂದು ಲೆಕ್ಕ ಇಲ್ಲ, ಮಿತಿ ಇಲ್ಲ. ಮನೆಯಲ್ಲ ಅಂತೇಳಿ ಹೇಳಿ ಆದ್ರೆ ಒಂದ್ ಸ್ವಲ್ಪ ಅಷ್ಟು ತಿಂದಿದ್ದೇನೆ, ಈಗ ಬೇಡ ಮತ್ತೆ ತಿನ್ನುವ ಅಂತೇಳಿ ಹೇಳಿಡ್ತೇವೆ. ಆದ್ರೆ ಇಲ್ಲಿ ನೆಗಡ್ತಾ ಮಾತಾಡ್ತಾ ಕೂತು ಹರಟೆ ಹೊಡಿತಾ ಅದೆಷ್ಟು ತಿಂದಿದ್ದೇವೆ ಅಂತೇಳಿ ಹೇಳಿ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಮಧ್ಯಾಹ್ನದ ಊಟವೂ ಕೂಡ ಬಂತು. ನಾರ್ತ್ ಇಂಡಿಯನ್ ಬೇರೆ, ಸೌತ್ ಇಂಡಿಯನ್ ಬೇರೆ, ಯಾರಿಗೆ ಏನ್ ಬೇಕು ಅದನ್ನು ತಿಂದು ಗಟ್ಟಿ ಒಂದು ನಿದ್ದೆ ಆಯ್ತು. ನಿದ್ದೆ ಆದ್ಮೇಲೆ ಎದ್ದು ಕೆಲವೊಂದು ಜನರು ಅಂತೇಳಿ ಹೇಳಿದ್ರೆ ಹಿರಿಯರೆಲ್ಲ ಒಂದು ಕಡೆ ಕೂತ್ಕೊಂಡು ಅವರೇನೋ ಮಾತಾಡ್ತಾ ಕೂತ್ಕೊಂಡ್ರು. ನಾವು ಸ್ವಲ್ಪ ಆಡಿದೆವು, ಮಕ್ಕಳು ಒಂದ್ ಸ್ವಲ್ಪ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರು. ಒಂದು ಗಂಡಸರ ಒಂದಿಷ್ಟು ಜನರೆಲ್ಲ ಕೂತು, ಇವತ್ತು RCB ಮ್ಯಾಚ್ ಬೇರೆ ಇತ್ತು, ಅದನ್ನ ನೋಡ್ತಾ ಕೂತ್ಕೊಂಡ್ರು. ಎಲ್ಲವೂ ಆದ್ಮೇಲೆ ರಾತ್ರಿ ಅಂತ ಹೇಳಿದ್ರೆ ಒಂದು 7-7:30 ಗಂಟೆಗೆ ನಾವು ಧರ್ಮಸ್ಥಳಕ್ಕೆ ಹೋಗುವ ಅಂತೇಳಿ ಹೇಳಿ ಪ್ಲಾನ್ ಅನ್ನ ಹಾಕೊಂಡ್ವಿ. ಯಾಕಂದ್ರೆ ಇಲ್ಲಿಂದ ತುಂಬಾ ಹತ್ತಿರ ಇದೆ ಧರ್ಮಸ್ಥಳ. ಸೊ ಖಂಡಿತವಾಗಿಯೂ ಇಲ್ಲಿಯೂ ಬಂದು ಒಂದು ದೇವರ ದರ್ಶನವನ್ನ ಪಡೆಯುವ ಅಂತೇಳಿ ಹೇಳಿ ಬರುವಾಗ ಇಲ್ಲಿ ರಥವೂ ಇತ್ತು. ನಮ್ಗೆ ಗೊತ್ತಿರಲಿಲ್ಲ, ಇತ್ತೀಚೆಗಷ್ಟೇ ರಥೋತ್ಸವ ಆಗಿತ್ತ ಅಂತೇಳಿ ಹೇಳಿ ಇಲ್ಲಿ ತುಂಬಾ ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ನನ್ನ ದೊಡ್ಡಮ್ಮನ ಮಗಳು ಕೂಡ ನನ್ನ ಹಾಗೆ ಒಂದ್ ಸ್ವಲ್ಪ ಫೋಟೋ ಮತ್ತು ವಿಡಿಯೋದು, ಇವಳಿಗೂ ಕೂಡ ಒಂದು ಕ್ರೇಜ್ ಇದೆ. ಸೊ ಎಲ್ಲೆಲ್ಲಿ ಹೋಗ್ತೇವೆ, ಯಾರು ಬರ್ತಾರೆ ಇಲ್ವಾ, ನಾವಂತೂ ಜೊತೆಯಲ್ಲಿ ನಿಂತು ಎಲ್ಲಾ ಕಡೆ ಫೋಟೋವನ್ನ, ವಿಡಿಯೋವನ್ನ ತೆಗೆದದ್ದೆ. ಅದ್ರ ನಂತರ ಎಂತ ಒಂದು ಸುಸಜ್ಜಿತವಾದಂತಹ ಒಂದು ಅನ್ನಪೂರ್ಣ ಗ್ರಹವನ್ನ ನೀವು ನೋಡ್ಬೋದು. ಕ್ಲೀನ್ ಅಂತೇಳಿ ಹೇಳಿದ್ರೆ ಒಂದೇ ಒಂದು ಅಗುಳಾಗ್ಲಿ ಅಥವಾ ಒಂದೇ ಒಂದು ಕಸ ಆಗ್ಲಿ ಏನಿಲ್ಲ, ತುಂಬಾ ಅಷ್ಟೊಂದು ಕ್ಲೀನ್ ಆಗಿರುವಂತಹ ಒಂದು ಊಟದ ಒಂದು ಗ್ರಹ. ನಾನು ಇಲ್ಲಿ ಸುಮಾರು ಒಂದು 10 ವರ್ಷ ಐತೆ ಬಾರದೆ. ನಾನು ಇಲ್ಲಿ ಬರುವಾಗ ಇಲ್ಲಿ ಕೂತು ಇತ್ತು. ಅಂದ್ರೆ ಈಗ ಇಲ್ಲಿ ಫಸ್ಟ್ ಫ್ಲೋರ್ ಮಾಡಿದ್ದಾರೆ, ನಾವು ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಆ ಒಂದು ಎಲೆ ಎಲ್ಲ ಇರ್ತಿತ್ತಲ್ಲ, ಎಲೆಯಲ್ಲಿ ಬಡಿಸ್ತಾ ಇದ್ರಲ್ಲ, ಆಗ ಬರ್ತಿದ್ದೆವು. ಸೊ ತಟ್ಟೆಯಲ್ಲಿ ಧರ್ಮಸ್ಥಳದಲ್ಲಿ ಊಟ ಮಾಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್. ಅದರ ಟೇಸ್ಟ್ ಏನಿದೆ ಅದು ಮೊದ್ಲಿನ ಹಾಗಿದೆ. ಆದ್ರೆ ಮೊದ್ಲು ಮತ್ತೊಂದು ತಿಳಿ ಸಾರು ಹಾಗೆ ಇರ್ತಾ ಇತ್ತು, ಈಗ ಬೇರೆ ಸಾರು, ಬಟ್ ಟೇಸ್ಟ್ ಅದೇ ರೀತಿ ಇದೆ. ಒಂದು
ಪಾಯಸ, ಸಾಂಬಾರು, ಸಾರು, ಅದೇ ರೀತಿ ಕೊನೆಗೆ ಮಜ್ಜಿಗೆ ಎಲ್ಲವೂ ಕೂಡ ಇತ್ತು. ಸೊ ಅದ್ಭುತವಾದಂತಹ ಊಟ. ನನಗಂತೂ ಭಾರಿ ಖುಷಿ ಆಯಿತು. 2 ಸಾರಿ ನಾನು ಬಡಿಸ್ಕೊಂಡು ಊಟವನ್ನು ಮಾಡಿದೆ. ಕೂಡಲೇ ನಾವು ಎದ್ದ ಹಾಗೆ 1 ನಿಮಿಷದೊಳಗಾಗಿ ಎಲ್ಲವೂ ಕೂಡ ಕ್ಲೀನ್ ಆಯಿತು. ಧರ್ಮಸ್ಥಳವನ್ನು ನೋಡಬೇಕಾದಂಥ ಪ್ಲೇಸೇ. ತುಂಬ ಒಂದು ರಮಣೀಯವಾದಂತಹ ಸ್ಥಳ. ದೇಶಿಗ ಜನರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಸೊ ಆಯ್ತು, ಇವತ್ತು ಕ್ಲೋಸ್ ಮಾಡ್ತಾ ಇದ್ದೇನೆ. ನಾಳೆ ಪುನಃ ಸಿಗುವ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.